ಓಂ ವೇದಾತ್ಮನಾಯ ವಿದ್ಮಹೇ ಹಿರಣ್ಯಗರ್ಭಾಯ ಧೀಮಹಿ ತನ್ನೋ ಬ್ರಹ್ಮ ಪ್ರಚೋದಯಾತ್. ಎಲ್ಲರಿಗೂ ವೇದ ವಿದ್ಯಾರ್ಥಿ ವಿ ರಘುನಾಥ್ ಮಾಡುವ ನಮಸ್ಕಾರಗಳು. ಬ್ರಹ್ಮ ಜ್ಞಾನ ಧ್ಯಾನ ಮಂದಿರ, ಕಂಬಿಬಾಣೆ ಗ್ರಾಮ, ಕುಶಾಲನಗರ ತಾಲೂಕು, ಕೊಡಗು ಜಿಲ್ಲೆ. ಇವತ್ತು ಧ್ಯಾನ ಯೋಗ ಎಂದರೇನು ಇದರ ಬಗ್ಗೆ ಹೇಳುವ ಪ್ರಯತ್ನವನ್ನು ಮಾಡ್ತೇನೆ. ಧ್ಯಾನ ಎಂದರೆ ಮನಸ್ಸಿನ ಏಕಾಗ್ರತೆಯ ಮೂಲವೇ ಧ್ಯಾನ. ಹಾಗೆ ಯೋಗ ಅಂದರೆ ಪರಮಾತ್ಮನ ಪ್ರಾಪ್ತಿಗಿರುವ ಮಾರ್ಗಕ್ಕೆ ಯೋಗ ಅಂತ ಹೆಸರು. ಈಗ ಯೋಗದಲ್ಲಿ ಕರ್ಮಯೋಗ, ಜ್ಞಾನಯೋಗ, ಭಕ್ತಿಯೋಗ, ಧ್ಯಾನ ಯೋಗ, ಸೇವಾ ಯೋಗ ಎಲ್ಲವೂ ಇದೆ. ನಾನು ಇವತ್ತು ಹೇಳುವಂಥದ್ದು ಧ್ಯಾನ ಯೋಗದ ವಿಚಾರವನ್ನು ನಾನು ಸ್ವಲ್ಪ ನಿಮಗೆ ಓದಿ ಹೇಳ್ತೇನೆ. ಮನಸ್ಸಿಗೆ ನೆಮ್ಮದಿ, ಏಕಾಗ್ರತೆ, ಗ್ರಹಿಸುವ ಶಕ್ತಿ ಹಾಗೂ ಜ್ಞಾಪಕ ಶಕ್ತಿಯ ವೃದ್ಧಿಗೆ ಧ್ಯಾನ ಒಂದು ಸುಲಭ ಮಾರ್ಗವಾಗಿದೆ. ಹಾಗೆ ಕಲಿಯುಗದಲ್ಲಿ ಯುಕ್ತಿಯ ಸಾಧನೆಗೆ ಭಗವಂತನ ನಾಮಸ್ಮರಣೆಯೇ ಶ್ರೇಷ್ಠ. ಬದುಕಿನ ಒತ್ತಡ, ದೀರ್ಘಕಾಲಿಕ ಆರೋಗ್ಯ ಸಮಸ್ಯೆಗಳು, ಶಾಂತಿ ಸಾಧನೆಗೆ ಧ್ಯಾನವೇ ಅತ್ಯಂತ ಶ್ರೇಷ್ಠ. ಭಕ್ತನ ಪರಮಾತ್ಮನ ನಡುವೆ ಕಲ್ಪಿಸುವ ಸೇತುವೆ ಈ ಧ್ಯಾನ. ಹಾಗೆ ಯಾವುದೇ ರೀತಿಯ ಚಿಂತೆಗಳಿಲ್ಲದೆ ಹಾಗೂ ವಿಷಯರಹಿತ ಮನಸ್ಥಿತಿಯೇ ಧ್ಯಾನ ಎನಿಸಿಕೊಳ್ಳುತ್ತದೆ. ಒಂದೇ ರೀತಿಯ ಜ್ಞಾನದಲ್ಲಿ ಮುಳುಗಿ ಇತರ ವಿಷಯಗಳಿಂದ ಚಂಚಲವಾಗದೆ ಪರಮಾತ್ಮನ ಚಿಂತನದಲ್ಲಿ ಮಗ್ನನಾಗುವ ಮನಸ್ಸಿನ ಸ್ಥಿತಿಯೇ ಧ್ಯಾನ. ಆಧ್ಯಾತ್ಮಿಕ ಧ್ಯಾನದಲ್ಲಿ ಅನಂತವಾದ ವಿಶ್ವಪ್ರಜ್ಞೆಯನ್ನು ಏಕಾಗ್ರ ಚಿತ್ತದಿಂದ ಮನಸ್ಸಿನಲ್ಲಿ ಮನನ ಮಾಡುವುದೇ ಧ್ಯಾನ. ಪ್ರತಿನಿತ್ಯದ ಜೀವನದಲ್ಲಿ ಮಾನಸಿಕ ಶಾಂತಿಯನ್ನು ಮತ್ತು ಶರೀರದ ಆರೋಗ್ಯವನ್ನು ಉಂಟು ಮಾಡುವ ಮಾರ್ಗವೆಂದರೆ ಧ್ಯಾನವೇ. ಅದುದರಿಂದ ಪ್ರಸ್ತುತ ಧ್ಯಾನವು ಜಗತ್ತಿನಲ್ಲಿ ಹೆಚ್ಚು ಪ್ರಸಿದ್ಧಿಯಾಗಿದೆ. ಅಸತ್ಯದಿಂದ ಸತ್ಯದ ಕಡೆಗೆ, ಅಜ್ಞಾನದಿಂದ ಜ್ಞಾನದ ಕಡೆಗೆ ಹೋಗಲು ಧ್ಯಾನವೇ ಅತ್ಯಂತ ಪೂರಕವಾಗಿದೆ. ಧ್ಯಾನವು ಕರ್ಮವನ್ನು ಶುದ್ಧಿ ಮಾಡಿ ಮನಸ್ಸೆಂಬ ಗೋಡೆಯನ್ನು ದಾಟಿ ಲಯ ಮಾಡುವ ಏಕೈಕ ಮಾರ್ಗವಾಗಿರುವುದು. ಆದುದರಿಂದಲೇ ಧ್ಯಾನ ಯೋಗ ಮಾರ್ಗಗಳೆಲ್ಲ ಅತ್ಯಂತ ಅಂತಿಮ ಹಾಗೂ ಅತ್ಯುತ್ತಮ ಮಾರ್ಗವೆಂದು ವಿವರಿಸಲಾಗಿದೆ. ಧ್ಯಾನ ಎಂದ ಮಾತ್ರಕ್ಕೆ ಯಾವುದಾದರೊಂದು ಆಸನದಲ್ಲಿ ಕುಳಿತುಕೊಂಡು ಕಣ್ಣು ಮುಚ್ಚಿಕೊಂಡು ತಮ್ಮ ಇಷ್ಟ ದೇವರನ್ನು ಸ್ಮರಿಸುತ್ತಾ ಅದರಲ್ಲಿಯೇ ಮಗ್ನರಾಗಿರುವುದಷ್ಟಕ್ಕೆ ಮಾತ್ರ ಸೀಮಿತವಲ್ಲ. ಧ್ಯಾನ ಅವರ್ಣನೀಯ. ಅದು ಸೀಮಾತೀತ ಭಕ್ತಿ ಭಾವನೆಗಳನ್ನು ಇರಿಸಿಕೊಂಡು ಮುಕ್ತಿ ಮಾರ್ಗದಲ್ಲಿ ಕೊಂಡೊಯ್ಯುತ್ತಾ ಆತ್ಮವನ್ನು ಪರಮಾತ್ಮನಲ್ಲಿಗೆ ಕೊಂಡೊಯ್ಯುವ ಒಂದು ಕ್ರಿಯೆ. ಧ್ಯಾನದಲ್ಲಿ ತೊಡಗಿದಾಗ ಬಾಹ್ಯ ಪ್ರಪಂಚದ ಪರಿವೆಯಿಂದ ಪೂರ್ಣವಾಗಿ ಕಳಚಿಕೊಳ್ಳಬೇಕು. ಮನಸ್ಸು, ಬುದ್ಧಿ, ಭಾವಗಳನ್ನು ಏಕಾಗ್ರಗೊಳಿಸಬೇಕು. ಚಂಚಲ ಚಿತ್ತಕ್ಕೆ ಸಂಪೂರ್ಣ ಕಡಿವಾಣ ಹಾಕಬೇಕು. ಐಹಿಕ ಸುಖಕ್ಕೆ, ಪಂಚೇಂದ್ರಿಯಗಳ ವಶಕ್ಕೆ ಒಳಗಾಗದೆ ಮನಸ್ಸನ್ನು ನಿಯಂತ್ರಿಸಿಕೊಳ್ಳಬೇಕು. ಬಹಿರಂಗವನ್ನು ಮುಚ್ಚಿ ಅಂತರಂಗವನ್ನು ತೆರೆದು ಪರಮಾರ್ಥದತ್ತ ದೃಷ್ಟಿ ಹರಿಸುತ್ತಾ ಅಲೌಕಿಕ ಆನಂದವನ್ನು ಅನುಭವಿಸುತ್ತಾ ಆಧ್ಯಾತ್ಮ ವಿಚಾರಗಳನ್ನು ಮೆಲುಕು ಹಾಕುತ್ತಾ ರಾಗದ್ವೇಷಗಳನ್ನು ತೊರೆದು ಶಿರಸ್ಸು, ದೇಹ, ಭುಜ ಇವುಗಳನ್ನು ನೇರವಾಗಿರಿಸಿಕೊಂಡು ಏಕಚಿತ್ತದಿಂದ ತನ್ಮಯಾತೀತನಾಗುವುದೇ ಧ್ಯಾನ. ನೋಡಿ, ಧ್ಯಾನ ಎಂಬುದು ಬೆಳಿಗ್ಗೆ 10-15 ನಿಮಿಷ, ಸಂಜೆ 10-15 ನಿಮಿಷ ಕೂತ್ಕೊಳ್ಳೋದು, ಕಣ್ಣು ಮುಚ್ಚೋದು, ಧ್ಯಾನ ಮಾಡೋದು, ಅದು ಪ್ರಚಲಿತವಾಗಿದೆ. ಸರಳ ಧ್ಯಾನ ಒಳ್ಳೆಯದು, ಆರೋಗ್ಯಕ್ಕೆ ಒಳ್ಳೆಯದು, ಶರೀರಕ್ಕೆ ಒಳ್ಳೆಯದು. ಹಾಗೆ ನಮ್ಮ ಮಾನವರಾದ ನಮ್ಮ ಜೀವನದ ಮುಖ್ಯ ಗುರಿಯೇ ಧ್ಯಾನವಾಗಿರುವುದರಿಂದ ನಾವು ಪರಮಾತ್ಮನಲ್ಲಿ, ಪರಬ್ರಹ್ಮನಲ್ಲಿ ನಾವು ಧ್ಯಾನ ಮಾಡಬೇಕು, ಪರಬ್ರಹ್ಮನ ಧ್ಯಾನ ಮಾಡಬೇಕು. ಎರಡನೇದಾಗಿ ದೇವತೆಗಳ ಧ್ಯಾನ. ಗುಣ ರೂಪಗಳಿಂದಿರೋದು ದೇವತೆಗಳು, ಪ್ರಾಕೃತಿಕ ಶಕ್ತಿಗಳು, ಪ್ರಾಕೃತಿಕ ಅದೃಶ್ಯ ಶಕ್ತಿಗಳು, ದೈವಿ ಶಕ್ತಿಗಳು, ದೇವತೆಗಳು. ಇದು ಎರಡನೇ ವಿಧಾನ. ನಾವು ಬ್ರಹ್ಮಜ್ಞಾನ ಧ್ಯಾನ ಮಂದಿರದಲ್ಲಿ ಮುಖ್ಯವಾಗಿ ಎಲ್ಲರಿಗೂ ಹೇಳಿಕೊಡುವಂಥದ್ದು ನಮ್ಮನ್ನೇ ಸೃಷ್ಟಿ ಮಾಡಿದಂಥ, ಈ ಜೀವವನ್ನು ಸೃಷ್ಟಿ ಮಾಡಿದಂಥ ಆ ಪರಬ್ರಹ್ಮ ಅಥವಾ ನಿರಾಕಾರ ಬ್ರಹ್ಮ ಪರಮೇಶ್ವರನನ್ನೇ ಧ್ಯಾನಿಸಬೇಕು. ಇದನ್ನು ನಾವು ಹೇಳೋದು. ಇದನ್ನು ಸರಳವಾಗಿ ನಾನು ಧ್ಯಾನದ ವಿಚಾರವನ್ನು ಹೇಳುವಂಥ ಪ್ರಯತ್ನ ಮಾಡಿದ್ದೇನೆ. ಎಲ್ಲರಿಗೂ ನಮಸ್ತೆ. ಬ್ರಹ್ಮಜ್ಞಾನ ಧ್ಯಾನ ಮಂದಿರದಲ್ಲಿ ಧ್ಯಾನವನ್ನು ಮಾಡುವವರಿಗೆ ನಾವು ಗಾಯತ್ರಿ ಮಂತ್ರವನ್ನು ಕೊಡ್ತೇವೆ.
ಒಂದು ಪರಬ್ರಹ್ಮ ಗಾಯತ್ರಿ ಮಂತ್ರ, ಎರಡನೇದು ವಿಶ್ವಾಮಿತ್ರ ಗಾಯತ್ರಿ ಮಂತ್ರ, ಹಾಗೆ ಗುಣರೂಪಗಳಿರುವ ದೇವತೆಗಳನ್ನು ಧ್ಯಾನ ಮಾಡುವವರಿಗೆ ಗಾಯತ್ರಿ ಮಂತ್ರ, ದೇವತೆಗಳ ಗಾಯತ್ರಿ ಮಂತ್ರ, ಹಾಗೆ ಪರಬ್ರಹ್ಮ ಗಾಯತ್ರಿ ಮಂತ್ರ, ದೇವತೆಗಳಿಗೆ ಗಾಯತ್ರಿ ಮಂತ್ರ ಹಾಗೂ ವಿಶ್ವಾಮಿತ್ರ ಗಾಯತ್ರಿ ಮಂತ್ರವನ್ನು ನಾವು ಧ್ಯಾನ ಮಾಡುವವರಿಗೆ, ಭಕ್ತರಿಗೆ, ಆಸಕ್ತಿಯುಳ್ಳವರಿಗೆ ಎಲ್ಲರಿಗೆ ಈ ಗಾಯತ್ರಿ ಮಂತ್ರನ ಕೊಟ್ಟು ಅವರು ಧ್ಯಾನವನ್ನು ಮಾಡಬೇಕು. ಜ್ಞಾನವನ್ನು ಪಡೆದುಕೊಳ್ಳಬೇಕು, ಸತ್ಕರ್ಮಗಳನ್ನ ಮಾಡಬೇಕು, ಭಕ್ತಿ ಹಾಗೂ ಧ್ಯಾನ. ನಾವು ಜ್ಞಾನದಿಂದ ಧ್ಯಾನ ಅದಂತಕ್ಕೆ ಬರಬೇಕು. ಧ್ಯಾನದಿಂದ ಏನಾಗುತ್ತೆ ನಮಗೆ ಅನುಭವ. ಇದನ್ನು ಮುಂದಿನ ದಿನದಲ್ಲಿ ನೀವೆಲ್ಲ ತಿಳ್ಕೊಳ್ಳಿ. ನಮಸ್ತೆ.